ತಂದೆಯೊಬ್ಬ ತನ್ನ ಕ್ರೌರ್ಯವನ್ನ ಮೆರೆದಿದ್ದಾನೆ. ಜ್ಯೋತಿಷಿಯೊಬ್ಬರ ಮಾತನ್ನ ಕೇಳಿ ಮಗಳನ್ನೇ ಕೊಂದು ಹಾಕಿದ್ದಾನೆ ಈ ಪಾಪಿ ತಂದೆ. ಚಿಕ್ಕಮಗಳೂರು ತಾಲೂಕು ಬೂಚೇನಹಳ್ಳಿಯ ಕಾವಲ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಜ್ಯೋತಿಷಿಯ ಮಾತು ಕೇಳಿ ಮಗಳನ್ನೇ ಕೊಂದು ಹಾಕಿರ್ತಕ್ಕಂಥ ಕಟುಕ ತಂದೆ, ಕ್ರೂರಿ ತಂದೆಯ ಕೆಲಸ ಇದು. 1.5 ತಿಂಗಳ ಕಂದಮ್ಮನನ್ನ ತಂದೆಯೇ ಕೊಂದು ಹಾಕಿದ್ದಾನೆ. ಹೆಣ್ಣು ಮಗು ಭವಿಷ್ಯಕ್ಕೆ ಮಾರಕ, ಭವಿಷ್ಯಕ್ಕೆ ಕಂಟಕ ಅಂತ ಯಾವ್ದೋ ಜ್ಯೋತಿಷಿ ಹೇಳಿದ್ರಂತೆ. ಜ್ಯೋತಿಷಿಯ ಮಾತು ಕೇಳಿ ಕಂದನನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಈ ಪಾಪಿ. ಇದೀಗ ಜ್ಯೋತಿಷಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ತಾಯಿ ಇಲ್ಲದ ವೇಳೆಯಲ್ಲಿ ಈ ಅಪ್ಪ ಮಗುವನ್ನ ಕೊಂದು ಹಾಕಿದ್ದಾನೆ. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಲಾಗಿದೆ. ನಿಜಕ್ಕೂ ಮನ ಕಲಕುವಂತಹ ಘಟನೆ, ದುರ್ಘಟನೆ ಅಂತ ಹೇಳಬೇಕು. ಚಿಕ್ಕಮಗಳೂರು ಜಿಲ್ಲೆನಲ್ಲಿ ನಡೆದಿರ್ತಕ್ಕಂಥದ್ದು. 1.5 ತಿಂಗಳ ಮುದ್ದಾದ ಕಂದಮ್ಮ, ಹೆಣ್ಣು ಮಗು ಅನ್ನೋ ಕಾರಣಕ್ಕೆ ಅದು ಭವಿಷ್ಯಕ್ಕೆ ಒಳ್ಳೇದಲ್ಲ ಅಂತ ಯಾವುದೋ ಜ್ಯೋತಿಷಿ ಹೇಳಿದ್ರು ಅನ್ನೋ ಮಾತು ಕಟ್ಕೊಂಡು ಈ ಪಾಪಿ ತಂದೆಯ ಮಗುವಿನ ಕತ್ತು ಹಿಸುಕಿ ಕೊಲೆ ಮಾಡಿಬಿಟ್ಟಿದ್ದಾನೆ. ಎಂಥ ಮೌಢ್ಯರಿ ನಮ್ಮ ಜನಗಳಿಗೆ! ಇಷ್ಟು ಕನಿಷ್ಠ ಜ್ಞಾನ ಬೇಡವಾ? ಆ ಕಂದಮ್ಮ ಇನ್ನೂ ಕೂಡ ಕಣ್ಬಿಟ್ಟು ಪ್ರಪಂಚನೇ ನೋಡಿಲ್ಲ. ಅಷ್ಟರಲ್ಲಾಗ್ಲೇ ಯಾವುದೋ ಜ್ಯೋತಿಷಿಯ ಒಂದು ರೀತಿಯ ಕ್ರೌರ್ಯಕ್ಕೆ, ಇನ್ಯಾವುದೋ ತಂದೆಯ ಆ ಒಂದು ಕ್ರೌರ್ಯಕ್ಕೆ ಬಲಿಯಾಗಿದೆ. ಜ್ಯೋತಿಷ್ಯ ಮಾತು ಕೇಳಿ ಈ ಪಾಪಿ ಕಂದಮ್ಮನನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ. ಸ್ಥಳೀಯರಾಗಿರ್ತಕ್ಕಂಥ ರಮೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಮೇಶ್ ಅವರೇ. ಈ ಕಾಲದಲ್ಲೂ ಇಂಥದೆಲ್ಲ ನಡೆಯುತ್ತಾ? ಇಷ್ಟೊಂದು ಎಜುಕೇಶನ್ ಎಲ್ಲ ಇರೋಂಥ ಕಾಲದಲ್ಲೂ ಯಾರ್ದು ಜ್ಯೋತಿಷಿ ಮಾತ್ ನಂಬಿ ಮಗುನ ಕತ್ತಿಸಿ ಕೊಲೆ ಮಾಡ್ಬಿಟ್ಟಿದಾನಲ್ಲ, ಎಂಥ ಪಾಪಿ ಇವನು! ಏನ್ ಹೇಳೋದಕ್ ಬಯಸ್ತೀರಿ? ಅದೇ ಮೇಡಮ್, ನಮಗೂ ಏನ್ ಹೇಳ್ಬೇಕನ್ನೋದು ಗೊತ್ತಾಗ್ತಿಲ್ಲ ಮೇಡಮ್. ತಾಯಿ ಮಗುನ ಹಾಲು ಕುಡಿಸಿ ಮಗುನ ಇಟ್ಕೊಳಕ್ಕೆ ಹೇಳಿದೆ ಅಂತೆ. ಹಿಡ್ಕೊಂಡಿದ್ದಾಗ ಮಗು ತಾಯಿ ಹೋಗ್ಬಿಟ್ಟು ಪಾತ್ರೆ ತೊಳ್ಕೊಂಡ್ ಬರ್ತೀನಿ, ಮಗನ ಇಟ್ಕೊಂಡ್ರೆ ಅಂತ ಹೇಳ್ಬಿಟ್ಟು ತಂದೆಗೆ ಮಗು ಕೊಟ್ಟಿದೆ. ಆ ಕೊಟ್ಟಿದ್ದಂತ ಸಮಯದಲ್ಲಿ ಈ ಹುಡುಗಿ ಮಗುವಿನ ತಾಯಿ ಪಾತ್ರೆ ತೊಳ್ಕೊಂಡು ಮನೆ ಒಳಗೆ ಹೋಗೋ ಅಷ್ಟರಲ್ಲಿ ಅವನು ತಂದೆ ಆದನು ಕುತ್ತಿಗೆ ಸಾಯಿಸ್ಬಿಟ್ಟೆ. ಅಂದ್ರೆ ವ್ಯಕ್ತಿ ಮಾನಸಿಕವಾಗಿ ಸರಿಯಾಗಿರೋಂತ ವ್ಯಕ್ತಿನ ಅಥವಾ ಏನು? ಚೆನ್ನಾಗಿದ್ದಾನೆ, ಮಾನಸಿಕವಾಗಿ ಎಲ್ಲದ್ರಲ್ಲೂ ಚೆನ್ನಾಗಿದ್ದಾನೆ ಮೇಡಮ್. ಈ ಹಿಂದೆ ಇಂಥದ್ದೇನಾದ್ರು ಕೃತ್ಯ ಮಾಡಿದ್ನ? ಅಂದ್ರೆ ಸಿಟ್ಕಿಟ್ ಬಂದು ಅಪರಾಧ ಕೃತ್ಯ ಆತರದ್ ಏನಾದ್ರು ಮಾಡಿದ್ನ? ನಿಮ್ಗೆ ಗೊತ್ತಾ ಈ ವ್ಯಕ್ತಿ? ಇಲ್ಲ, ಗೊತ್ತಿಲ್ಲ ಮೇಡಮ್. ಅವ್ರದ್ದು ಬೇರೆ ಊರು, ನರಸೀಪುರ ಅಂತ, ಹಳೆಬೀಡು ಹತ್ರ ಅವ್ರದ್ದು ಊರಲ್ಲಿ. ಇಲ್ಲಿ ಈ ಊರಿಂದ ನಮ್ಮ ಭೂಜಣ ಕಾವಲಿಂದ ಹೆಣ್ಣು ಮೇಡಮ್ ಮದುವೆ ಮಾಡಿ ಕೊಟ್ಟಿದ್ದು. ಓಕೆ. ಆ ತಾಯಿ, ಮಗುವಿನ ತಾಯಿ ನಿಮಗ್ ಗೊತ್ತು? ನಿಮ್ಮೂರ್ನವರು? ನಮ್ಮೂರ್ನವ್ರು. ಓಕೆ ಓಕೆ. ಯಾಕಂಗ್ ಮಾಡಿದಂತ ಏನ್ ಹೇಳಿದ್ರಂತೆ ಜ್ಯೋತಿಷಿ? ಯಾರಂತೆ ಜ್ಯೋತಿಷಿ? ಜ್ಯೋತಿಷಿ ಹೇಳಿದ್ರೆ ಅದೇನ ನಮಗ್ ಗೊತ್ತಿಲ್ಲ ಮೇಡಮ್. ಒಟ್ಟಿಗೆ ಅವ್ನು ಹೇಳಿದ ಪ್ರಕಾರ ಅವ್ನು ಹೇಳಿದ್ದು ಹೆಣ್ಣು ಮಗು ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಸಾಯಿಸಿದ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿದೆ ಮೇಡಮ್. ಓಕೆ, ಹೆಣ್ಣು ಮಗು ಇಷ್ಟ ಇಲ್ಲ ಅಂತ. ಯಾಕೆ ಹೆಣ್ಣು ಮಗು ಇಷ್ಟ ಇಲ್ಲ ಅಂತ ಏನ್ ಹೇಳ್ತಿದ್ದಂತೆ? ಪಾಪ ಅವ್ರ ತಾಯಿ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರಾ? ಯಾರಿಗಾದ್ರೂ ಸಿಕ್ಕಿದ್ರಾ ನಿಮ್ಗೆ? ಯಾರಿಗಾದ್ರು ಸಿಕ್ಕಿದ್ರು ಮೇಡಮ್. ಬಟ್ ಇದ್ರ ಬಗ್ಗೆ ನಮಗೆ ಈಗಲೇ ಗೊತ್ತಾಗಿದೆ ಮೇಡಮ್. ಹೆಣ್ಣು ಮಗು ಇಷ್ಟ ಇಲ್ಲ ಅಂತ. ಈಗಿನ ಕಾಲದಲ್ಲಿ ಹೆಣ್ಣಾದ್ರೇನು ಗಂಡಾದ್ರೇನು ಎಲ್ಲ ಒಂದೇ ಅಲ್ಲ ಮೇಡಮ್. ಅಲ್ವಾ? ಇಂತ ಪರಮ ನೀಚರು ಇರ್ತಾರ ಅಂತ ಅನ್ಸುತ್ತೆ ನೋಡಿದ್ರೆ. ನೀವೇನಾದ್ರೂ ಸ್ಥಳಕ್ಕೆ ಹೋಗಿದ್ರಾ? ಅವ್ರ ಮನೆಗೆ ಹೋಗಿದ್ರಾ ಈ ವಿಷಯ ಗೊತ್ತಾದ್ಮೇಲೆ? ಹೋಗಿದ್ದು ಮೇಡಮ್. ಏನಿತ್ತು ಪರಿಸ್ಥಿತಿ? ನಾವು ಜನ ಎಲ್ಲ ನಿಂತಿದ್ರು, ಮಗು ನೋಡ್ತಾ ಇದ್ರು. ನಾವು ಅಲ್ಲಿಗೆ ನೋಡಿದಾಗ ಕುತ್ತಿಗೆಯಲ್ಲಿ ಕೆಂಪುಗಾಗಿ ಗಲೆಯಂಗಾಗಿತ್ತು ಮೇಡಮ್. ಆಮೇಲೆ ಕುತ್ತಿಗೆ ಇಸಿದಂಗ್ಲೂ ಸ್ವಲ್ಪ ಉಗುರಿನ ಗುರುತು ಕಾಣ್ತಾ ಇತ್ತು. ಆದ್ರೂ ಸ್ವಲ್ಪ ಅವರು ಕೇಳಿದಾಗ ಅವ್ರ ಮನೆಯವ್ರನ್ನ, ಇಲ್ಲ ನಾವು ಯಾರು ಸಾಯಿಸಿಲ್ಲ, ಮಗು ಇದ್ದಕ್ಕಿದ್ದಂಗ್ಲೇ ಸತ್ತೋಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ರು ಮೇಡಮ್. ನಾವು ಟೌನ್ಗೆ ಹೋಗಕ್ಕಿತ್ತು, ನಮಗೆ ಯಾವ್ದೋ ಎಮರ್ಜೆನ್ಸಿ ಕೆಲಸ ಇತ್ತು, ನಾವು ಹೋಗ್ಬಿಟ್ಟು ಮೇಡಮ್. ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ ಅವ್ರ ಮಗುನ ತಗೊಂಡೋಗಿ ದಫನ್ ಮಾಡ್ಬಿಟ್ಟಿದ್ದಾರೆ. ಹೇಗಂತೆ? ಹೇಗ್ ಬೆಳಕಿಗೆ ಬಂತಂತ? ಹೆಂಗ್ ಗೊತ್ತಾಯ್ತು ಈ ವ್ಯಕ್ತಿನೇ ಮಾಡಿದಾನೆ ಅಂತ? ಅದು ಹೇಳ್ತಿತ್ತು ಮೇಡಮ್. ಈಗ ನಮ್ಮ ಊರಿನ ಅಂಗನವಾಡಿ ಟೀಚರ್ ಹನುಮಮ್ಮ ಅಂತ ಹೇಳ್ಬಿಟ್ಟು ಅವರ ಇವರಿಗೆ ಆಶಾ ಕಾರ್ಯಕರ್ತರಿಗೆ ಫೋನ್ ಮಾಡಿ, ಈ ತರ ಮಗು ಈ ತರ ಆಗಿದೆ, ಬನ್ನಿ ಮೇಡಮ್, ಸಿಸ್ಟರ್ ನೋಡ್ಕೊಂಡು ಹೋಗೋರ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರೆ ಅವ್ರು ಬಂದು ನೋಡಿದಾಗ, ಮತ್ತೆ ಅವ್ರ ಮೇಲಾಧಿಕಾರಿ ಸಿಸ್ಟರ್ಗಳು ಇರ್ತಾರಲ್ಲ ಮೇಡಮ್, ಅವ್ರಿಗೆ ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೆ. ಈ ಮಗು ಏನ ಸಾಯಿಸಿದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಅನುಮಾನ ಆಗಿದೆ. ಆಮೇಲೆ ಅವರು ಡಾಕ್ಟರ್ಗೆ ಫೋನ್ ಮಾಡಿದ್ದಾರೆ. ಡಾಕ್ಟರ್ ಫೋನ್ ಮಾಡಿದಾಗ ಡಾಕ್ಟರ್ ಬಂದು ನೋಡಿದ್ದಾರೆ, ಇದು ಸಾಯಿಸಿರೋದು ನಿಜಾನೇ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ್ರಂತೆ. ಅದಕ್ಕೆ ಸಾಯಿಸಿರೋದು ನಿಜ ಅಂತ ಹೇಳೋ ಹೊತ್ತಿಗೆ ಇವನು ಈಗ ಅಪರಾಧಿ ಅವನು 5 ಲಕ್ಷ ಕೊಡ್ತೀನಿ, ನನ್ನ ಮಗನ ಕೊಡ್ತೀರಿ ನೀವು ಅಂತ ಹೇಳ್ಬಿಟ್ಟು ಡಾಕ್ಟರ್ಗೆ ಆವಾಜ್ ಹಾಕಿದಾನೆ ಮೇಡಮ್.
ಹ್ಮ್ 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 ಡಾಕ್ಟ್ರಿಗೆ ಅವಾಜ್ ಹಾಕಿ ಡಾಕ್ಟ್ರು ಹತ್ಲಕ್ಕೆ ಹೋಗಿದ್ದಾರೆ ಸುಮ್ಮನೆ ಹ್ಮ್ ಸೈನ್ ಮಾಡ್ಕೊಂಡೇನೋ ಹೋಗಿದ್ದಾರೆ. ಆ ಹೋಗಿ ಆದ್ಮೇಲೆ ಇವ್ರು ಹೋಗ್ಬಿಟ್ಟು ಬೇಗ ಹೋಗಿ ದಫನ್ ಮಾಡ್ಬಿಟ್ಟಿದ್ದಾರೆ. ನಾವು ಚಿಕ್ಕೂರು ಹೋಗಿದ್ವಿ ಮೇಡಮ್. ಸಂಜೆ ಬಂದಾಗ ಏನಾಯ್ತು ಅಂತ ಕೇಳಿದಾಗ ಈ ರೀತಿ ಮಣ್ಣು ಮಾಡಿದ್ದಾರೆ, ದಫನ್ ಮಾಡಿದ್ದಾರೆ ಅಂತ ಕೇಳಿದ್ರು. ಆವಾಗ ಅವ್ನು ಕರೆಸ್ಕೊಂಡು ನಾವು ಓಕೆ ಕರೆಸ್ಕೊಂಡು ವಿಚಾರಣೆ ಮಾಡಿದಾಗ ಒಳ್ಳೆ ನಿನ್ನ ಯಾರು ಹೊಡೆಯಲ್ಲ, ಯಾರು ಮಾಡಲ್ಲ, ಎಲ್ಲ ಜವಾಬ್ದಾರಿ ನಮ್ದೆ. ಹ್ಮ್ ಅದ್ ಏನ್ ಮಾಡಿದ್ಯಾ ನೇರವಾಗಿ ಹೇಳಪ್ಪ, ಏಕಾಏಕಿ ಮಗು ಸಾಯಕ್ಕೆ ಚಾನ್ಸೇ ಇರಲ್ಲ. ಹ್ಮ್ ಈಗ ಯಾರೋ ಏನೋ ಮಾಡಿದ್ರ ಹಂಗಾಗಿ ಮಗು ಸತ್ತಿರ ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಸ್ವಲ್ಪ ಒಳ್ಳೆ ಮಾತಲ್ಲೇ ಕೇಳಿದ್ವಿ ಮೇಡಮ್. ಹ್ಮ್ 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 ಆ ಕೇಳಿದಂತ ಸಂದರ್ಭದಲ್ಲಿ ನನಗೆ ಹೆಣ್ಮಗು ಇಷ್ಟ ಇರ್ಲಿಲ್ಲ, ಹಂಗಾಗಿ ನಾನು ಸಾಯಿಸಿದೆ ಅಂತ ಹೇಳ್ಬಿಟ್ಟು ಹೆಣ್ಣು ಮಗು ಇಷ್ಟ ಇರ್ಲಿಲ್ಲ ಅಂತ ಮಗುನ ಕತ್ತು ಹಿಸುಕಿ ಕೊಲ್ಲೋ ಅಂತ ಇದೆಂಥ ದೌರ್ಭಾಗ್ಯದ ಕಾಲ ಅಂತ ಅನ್ಸುತ್ತೆ. ರಮೇಶ್ ಅವ್ರೆ, ಅವರ ಫ್ಯಾಮಿಲಿ ಬಗ್ಗೆ ಏನಾದ್ರು ಡೀಟೇಲ್ಸ್ ಗೊತ್ತಿದ್ಯಾ? ಆ ತಾಯಿ, ಅವರ ತಂದೆ ತಾಯಿ ಏನ್ ಮಾಡ್ತಿದ್ದಾರೆ ಮೊದ್ಲಿಂದಾನು? ಅಂದ್ರೆ ಈ ಮಂಜುನಾಥ್ ಅನ್ನೋ ವ್ಯಕ್ತಿ ಇದಾನಲ್ಲ, ಈತನ ಕುಟುಂಬದವ್ರಿಗೆಲ್ಲ ಹೆಣ್ಮಗು ಇಷ್ಟ ಇರ್ಲಿಲ್ವಾ? ಎಲ್ರಿಗೂ ಗೊತ್ತಿತ್ತಾ? ಏನ್ ಕತೆ ನಿಮ್ಗೇನು? ಅದು ಬೇರೆ ಊರು ಮೇಡಮ್, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಹ್ಮ್ 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 ಅವ್ರ ತಾಯಿ ಇದು ಮೊದಲನೇ ಮಗುನ ಅವ್ರಿಗೆ? ಅವ್ರು ಮೊದಲೇ ಮಗು. ಹ್ಮ್ 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 ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಮೌಢ್ಯ ಇದೆ ಅಂತ ಹೇಳ್ತಾರೆ. ಎಲ್ಲ ಕಡೆಗೂ ಇದೆ, ಸಿಟಿನಲ್ಲೂ ಬೇಕಾದಷ್ಟು ಮೌಢ್ಯ ಇದೆ. ಇಲ್ದಿದ್ರೆ ಇಷ್ಟೆಲ್ಲ ಯಾಕಾಗತ್ತೆ? ಯಾಕೆ ಹೆಣ್ಮಕ್ಳನ್ನ ಕಂಡ್ರೆ ಇಷ್ಟು ಆಕ್ರೋಶ ಬರುತ್ತೆ? ಯಾಕೆ ಹೀಗ್ ಮಾಡ್ತಾರೆ ಅಂತ ಅನ್ಸುತ್ತೆ ರಮೇಶ್ ಅವ್ರೆ? ಅದು ಗೊತ್ತಾಗ್ತಿಲ್ಲ ಮೇಡಮ್. ಹೆಣ್ಮಕ್ಳು ಮನೆಗೆ ಲಕ್ಷ್ಮಿ ಇದ್ದಂಗಲ್ಲ ಮೇಡಮ್. ಹೆಣ್ಮಕ್ಳು ಸಾಯಿಸಕ್ಕೆ ಯಾರಿಗೆ ಮನ್ಸು ಬರುತ್ತೆ? ಅಂತದ್ರಲ್ಲಿ ಈ ಕೃತ್ಯ ಮಾಡಿದ್ರೆ ನಮಗೂ ನಂಬಕ್ಕಾಗ್ಲಿಲ್ಲ ಮೇಡಮ್. ಸ್ಟಾರ್ಟಿಂಗ್ ಅಲ್ಲಿ ಕಂದನ್ ಹುಟ್ಟಿದ ಅಪ್ಪನೇ ಈ ರೀತಿ ಮಾಡ್ತಾ ಏನಾರು ನಂಬಿಕೆ ಇದೆಯಾ ಈ ಹಳ್ಳಿ ಕಡೆ? ನಮ್ಗೆ ಗೊತ್ತಿಲ್ಲ ಅಂತದ್ದು, ನಮ್ಗಂತೂ ಗೊತ್ತಿಲ್ಲಪ್ಪ. ಆತರ ಏನಾದ್ರು ನಂಬಿಕೆ ಇದೆಯಾ? ಈ ದಿನ ಹುಟ್ಟಿದ್ರೆ ಹಂಗಾಗತ್ತೆ ಹಿಂಗಾಗತ್ತೆ, ಅಪ್ಪ ಮುಖ ನೋಡ್ಬಾರ್ದು, ಏನಾರು ಇದೆಯಾ? ಇಲ್ಲ ಆ ತರದೇನಿಲ್ಲ ಮೇಡಮ್. ಇವನೇ ಫಸ್ಟ್ ಆಫ್ ಆಲ್ ನಮ್ಮೂರಲ್ಲಿ ಈ ಕೆಲಸ ಕೃತ್ಯ ಮಾಡ್ರೆ ಇದೇ ಫಸ್ಟ್. ಈ ಹಿಂದೆ ಯಾವಾಗ್ಲೂ ಈ ತರ ಆಗಿಲ್ಲ? ಯಾವಾಗ್ಲೂ ಈ ತರ ಆಗಿಲ್ಲ. ಓಕೆ. ಇವನ್ ನಮ್ಮೂರ್ನೂ ಅಲ್ಲ, ಬೇರೆ ಊರ್ನೂ ನಮ್ಮೂರಿಗೆ ಬಂದು ಈ ಕೃತ್ಯ ಮಾಡಿದನ್ ಮೇಡಮ್. ಏನ್ ಮಾಡ್ಬೇಕು ಈಗ? ಯಾಕಂದ್ರೆ ಇದೆಲ್ಲ ಒಂದು ಉದಾಹರಣೆ. ಸಮಾಜನ ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು, ಈ ತರ ಮಾಡೋ ಮನೋಭಾವ ಇರೋರ್ಗೆ. ಅಂದ್ರೆ ಒಂದು ಉದಾಹರಣೆ, ಈ ತರ ಯಾರೋ ಒಬ್ಬ ಮಾಡ್ದಂದ್ರೆ ಇನ್ನೊಬ್ನಿಗೂ ನಾಳೆ ದಿವಸ ಅನ್ನಿಸ್ಬೋದು, ಹೆಣ್ಮಗು ಹುಟ್ಟಿದ್ರೆ ಪಾಪ ಎಳೆ ಮಗು ಏನು ಮಾಡ್ಬಿಡೋಣ ಅಂತ. ಏನ್ ಹೇಳಕ್ ಬಯಸ್ತೀರಿ ಅಂತವ್ರಿಗೆ? ಅವ್ನಿಗೆ ಕಾನೂನು ರೀತಿ ಏನ್ ಕ್ರಮ ಜರುಗಿಸ್ಬೇಕು ಮೇಡಮ್, ಅದು ಜರುಗಿಸ್ಬೇಕು ಮೇಡಮ್. ಅದು ಅಂತವ್ರು ಉಳಿಬಾರ್ದು ಮೇಡಮ್. ಉಳಿದ್ರೆ ನಾಳೆ ಸಿಂಧಬ್ಬ ಮಾಡಿ 4 ದಿವಸ ಜೈಲಿಗೆ ಹೋಗಿ ಬಂದೆ ತಗ ಅನ್ನೋ ಮಟ್ಟಕ್ಕೆ ಇರ್ತಾರೆ ಮೇಡಮ್. ಎಕ್ಸಾಕ್ಟ್ಲಿ. ಅದರಲ್ಲೂ ಹೆಣ್ಮಕ್ಳ ವಿಚಾರವಾಗಿ ಆ ನಿಧಿಗಾಗಿ ಬಲಿ ಕೊಡೋದು, ಅದು ಇದು ಸಿಕ್ಕಾಪಟ್ಟೆ ಕೇಳ್ತಾನೆ ಇರ್ತೀವಿ ರಮೇಶ್ ಅವರೇ ಸುದ್ದಿಗಳು. ಈ ತರ ಎಳೆ ಮಗುನ ತಂದೆನೆ ಕತ್ತಿಸಿ ಕೊಂದು ಬಿಡೋ ಅಂತದ್ದು ಅಂತ. ಸೊ ಯಾವ ತರ ಎಚ್ಚರಿಕೆ ಮೂಡ್ಸಕ್ ಬಯಸ್ತೀರಿ ಈಗ? ಬಹುಶಃ ನಿಮ್ ಊರಲ್ಲೆಲ್ಲ ಇದು ಸುದ್ದಿ ಆಗಿರುತ್ತೆ ಅಲ್ವಾ? ಮನೆಯಲ್ಲೂ ಇದನ್ನ ಮಾತಾಡ್ಕೊತಾ ಇರ್ತಾರೆ. ಹೌದೌದು ಮೇಡಮ್. ಊರ್ನವರಿಗೆಲ್ಲ ಸುದ್ದಿ ಆಗಿ ಮತ್ತೆ ನಾವು ನೈಟು ಸ್ಟೇಷನ್ಗೆ ಫೋನ್ ಮಾಡಿ, ಅಲ್ಲಿಂದ 100ಗೆ ಫೋನ್ ಮಾಡಿ, 100ಇಂದ ರೂರಲ್ ಸ್ಟೇಷನ್ ಕನ್ವಿನ್ಸ್ ಮಾಡ್ಕೊಂಡು ಅಲ್ಲಿಂದ ನೈಟ್ 2:00ವರೆಗೆ ಬಂದ್ರು ಮೇಡಮ್. 2 ಗಂಟೆಗೆ ಬಂದ್ರು. ನಾವು 2 ಗಂಟೆವರೆಗೆ ಅವನ್ನ ಹಿಡಿದಿಟ್ಕೊಂಡು ಕಾಯ್ಕೊಂಡಿದ್ದು ನಾವು ಪೊಲೀಸರಿಗೆ ಒಪ್ಪಿಸಿ ನಾವು ಮನೇಲಿ ಮಲ್ಕೊಂಡು ಮೇಡಮ್. ಖಂಡಿತವಾಗ್ಲೂ ಅಭಿನಂದನೀಯ ತಮ್ಮ ಕೆಲಸ ರಮೇಶ್ ಅವ್ರೆ. ಸುಮ್ನೆ ನಮ್ಗೆ ಯಾಕ್ಬೇಕಪ್ಪ ಇವ್ರ ಮನೆ ಗೋಳು ಅಂತ ಬಿಡದೆ ನೀವು ಅವ್ರನ್ನ ಹಿಡಿದಿಟ್ಟು ಆತನನ್ನ ಕಾನೂನಿಗೆ ಒಪ್ಸಿದಿರಲ್ಲ, ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀವಿ ನಾವು. ಓಕೆ, ಥ್ಯಾಂಕ್ ಯು ನ್ಯೂಸ್ 18 ಮಾತನಾಡಿದಕ್ಕೆ. ನೋಡ್ತಾ ಇದೀವಿ ಚಿಕ್ಕಮಗಳೂರಿನ ಬೂಚನಹಳ್ಳಿಯಲ್ಲಿ ಆಗಿರತಕ್ಕಂತಹ ಒಂದು ದುಷ್ಕೃತ್ಯ, ಮೌಢ್ಯಕ್ಕೆ ಯಾವ ರೀತಿ ಮಗು ಬಲಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಯಾರದ್ದೋ ಮಾತು ಕೇಳ್ಕೊಂಡು ಹೆಣ್ಮಗು ಕಂಟಕ, ಹೆಣ್ಮಗು ಹುಟ್ಟಿರೋದೇ ತಪ್ಪು ಅಂತ ಹೇಳಿ ಸ್ವಂತ ಮಗಳನ್ನ 1.5 ತಿಂಗಳ ಹಸುಗೂಸನ್ನ ಈ ಮನುಷ್ಯ ಪಾಪಿ ತಂದೆ ಕತ್ತ ಹೆಸಕ್ಕೆ ಕೊಲೆ ಮಾಡಿದ್ದಾನೆ. ಇಂಥವ್ರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಕಾನೂನಿನಲ್ಲಿ. ಕಾನೂನು ಸರಿಯಾದ ಕ್ರಮ ಕೈಗೊಳ್ಬೇಕು. ಈಗಾಗಲೇ ಪಾಪ ನಮ್ಮ ರಮೇಶ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಏನೋ 4 ದಿವಸ ಜೈಲಿಗೆ ಹೋದೆ ಬಂದೆ, ಈ ತರ ಆಗಬಾರ್ದು ಅಂತ. ಮನುಷ್ಯ ಮಾತ್ರದವ್ರು ಮಾಡಬಾರ್ದಂತ ದುಷ್ಕೃತ್ಯ ಮಾಡಿದಾನೀತ. ಪ್ರಾಣಿಗಳು ಕೂಡ ಯಾವತ್ತೂ ಈ ತರ ಕ್ರೌರ್ಯ ಮೆರೆಯಲ್ಲ, ಮನುಷ್ಯ ಮಾತ್ರ ಇಂಥ ಕ್ರೌರ್ಯ ಮೆರೆಯೋದಕ್ಕೆ ಸಾಧ್ಯ. ಮಂಜುನಾಥ್ ಈ ವ್ಯಕ್ತಿಗೆ ಖಂಡಿತವಾಗ್ಲೂ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕಾಗತ್ತೆ. ತನ್ನ ಕಂದಮ್ಮನನ್ನೇ, ಕರುಳ ಕುಡಿಯನ್ನೇ ತನ್ನ ಮೌಢ್ಯಕ್ಕೆ ಬಲಿ ಕೊಟ್ಟಿದ್ದಾನೆ ಈ ವ್ಯಕ್ತಿ. ಸ್ವಲ್ಪನೂ ಪ್ರಜ್ಞೆ ಇಲ್ವಾ? ಎಂಥ ಮನುಷ್ಯನಪ್ಪ ಅಂತ ಅನ್ಸುತ್ತೆ. ಪಾಪ ಆ ತಾಯಿ ಇನ್ನೆಷ್ಟು ಮನ ನೊಂದಿರ್ಬೇಕು. ಆ ಕಂದನನ್ನ ಹೆತ್ತಿರ್ತಕ್ಕಂಥ ತಾಯಿ. ಚಿಕ್ಕಮಗಳೂರಿನ ಬೂಚನಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಇದು. ಸ್ವಂತ ಅಪ್ಪನೇ ಎಳೆಯ ಕಂದಮ್ಮನನ್ನ ಹೆಣ್ಣುಮಗು ಅನ್ನೋ ಕಾರಣಕ್ಕೆ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ಸರ್ಕಾರಿ ಆಸ್ಪತ್ರೆಗೆ ಬೀಗ ಹಾಕೊಂಡು ಹೋಗಿ